ತುಂಬಾ ಖುಷಿಯಾಗಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಇಲ್ಲಿವರೆಗೂ ಯಾವುದೋ ಅದ್ರ ಮುಖದ ಬಗ್ಗೆ ಆ ಥರದ್ದು ಯಾವುದೂ ವಿಡಿಯೋ ಮಾಡಿಲ್ಲ. ಅದನ್ನ ಹಚ್ಕೋಬೋದಂತ ಕೇಳಿದ್ರು. ಖಂಡಿತ ಆಗುತ್ತೆ ಅಂತಲ್ಲ, ಆಗೇ ಆಗುತ್ತೆ. 100% ಗ್ಯಾರಂಟಿ ಕೊಡ್ತೀನಿ. ನಾನೇ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೂವಿನ ಹೆಸರು ಹೇಳಿದ್ದೀನಿ, ಗಿಡದ ಹೆಸರು ಹೇಳಿದ್ದೀನಿ, ಆದ್ರೂ ಇವ್ರು ಯಾಕೆ ಈ ತರ ಕಮೆಂಟ್ ಆಗ್ತಾ ಇದ್ದೀರಾ ಅಂತ ಅದೆಲ್ಲಾನು ನಾನು ಕಂಪ್ಲೀಟ್ ಆಗಿ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿಗೆ ಡಿಲೀಟ್ ಆಗ್ಬಿಟ್ಟಿದೆ. ಅದು ತಪ್ಪು ಮಾಡಿದೀನಿ ನಿಜ, ಆದ್ರೆ ನನ್ಗೆ ಗೊತ್ತಿಲ್ಲದೆ ಆಗಿರೋ ತಪ್ಪದು. ನಾನು ಬೇಕಂತ ಆ ಥರ ಮಾಡೋ ಫೋನ್ ಬಂದ್ಬಿಟ್ರೆ ಅಲ್ಲಿಗೆ ಖತಮ್. ಪೂರ್ತಿಯಾಗಿ ನಿಮಗೆ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಎಡಿಟಿಂಗ್ ನಾನು ಕೂಡ ಎಲ್ಲಿ ಮಿಸ್ ಮಾಡ್ದೇನೆ ಕಂಪ್ಲೀಟ್ ಆಗಿ ನೋಡಿ ಎಡಿಟಿಂಗ್. ತರ ಕಮೆಂಟ್ ಆಗ್ತಾ ಇದ್ದೀರ ಅಂತ ನನಗೆ ಒಂಥರ ಕನ್ಫ್ಯೂಸ್ ಆಗ್ಬಿಡ್ತು. ನಾನು ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ ಅದು ವಿಡಿಯೋ ಆಫ್ ಆಗ. ಪೌಡ್ರ್ ಈ ರೀತಿ ಇರ್ತೈತಿ, ತೊಳ್ಕೊಂಡ್ಮೇಲೆ ಹೋಗ್ಬಿಡ್ತೈತಿ, ಎಲ್ಲಿ ಹಾಸಿಗೆಗೆ ಅದು ಏನೂ ಅಂಟಲ್ಲ. ಈ ಪೌಡ್ರ್ ಹೂವಿನ ಹೆಸರುಗಳು ಖಂಡಿತ ಗೊತ್ತಿಲ್ಲ. ಇದು ಬೇರೆ ಬೇರೆ ರೀತಿ ಹೆಸರುಗಳು ಅದಾವ, ಆದ್ರೆ ಅದು ಯಾವುದು ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಕಡೆಯಿಂದ ಆಗಿರೋ ಒಂದು ದೊಡ್ಡ ಮಿಸ್ಟೇಕು. ಅದು ನಾನು ಅನ್ಕೊಂಡಿದ್ದೆ ನೀವೇ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೆ. ನಾನು ಯಾಕೆ ಈ ಥರ ಎಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ, ಏನಾಗಿದೆ? ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಲ್ಲ, ನಾನು ಅದ್ರ ಹೆಸರು ಕೂಡ ಹೇಳಿದ್ದೀನಿ, ಹೂವಿನ ಹೆಸರು ಹೇಳಿದ್ದೀನಿ, ಗಿಡದ ಹೆಸರು ಹೇಳಿದ್ದೀನಿ, ಆದರೂ ಇವ್ರು ಯಾಕೆ ಈ ಥರ ಕಮೆಂಟ್ ಹಾಕ್ತಾ ಇದ್ದಾರೆ ಅಂತ ನನಗೆ ಒಂಥರ ಕನ್ಫ್ಯೂಸ್ ಆಗ್ಬಿಡ್ತು. ನಾನು ಯಾಕಂದರೆ ಆ ಪೌಡ್ರ್ ತೋರಿಸಿದ್ದೀನಿ, ಪೌಡ್ರ್ ಹೆಸರು ಹೇಳಿದ್ದೀನಿ, ಮತ್ತು ಗಿಡದ ಹೆಸರು, ಹೂವಿನ ಹೆಸರು, ಅದು ಯಾವ ರೀತಿ ಬಳಸ್ಕೋಬೇಕು, ಆಮೇಲೆ ಅದು ಯಾವ ಟೈಮಲ್ಲಿ ಯಾವ ರೀತಿ ಅದನ್ನು ಪೌಡ್ರ್ ಮಾಡ್ಕೋಬೇಕು, ಅದೆಲ್ಲಾನು ನಾನು ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ಹೇಳಿದ್ದೀನಿ. ಯಾಕೆ ಇವ್ರು ಈ ರೀತಿ ಕಮೆಂಟ್ ಹಾಕ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ನಿಮ್ಮ ಮಿಸ್ಟೇಕ್ ಅಲ್ಲ, ನನ್ನದೇ ಮಿಸ್ಟೇಕು, ನಾನೇ ಮಾಡಿರೋ ತಪ್ಪು. ನಾನು ಕರೆಕ್ಟಾಗಿ ಹೂವಿನ ಹೆಸರು ಮತ್ತು ಆ ಗಿಡದ ಹೆಸರು, ಎಲ್ಲಿ ಬೆಳೆಯುತ್ತೆ, ಹೇಗೆ ಅಂತ ಎಲ್ಲ ಕಂಪ್ಲೀಟಾಗಿ ನಾನು ಹೇಳಿದ್ದೆ. ಆದರೆ ಯಾವಾಗ ಅದು ಮಿಸ್ ಆಗಿದೆ ಅಂತಂದರೆ ನೀವು ವಿಡಿಯೋ ನೋಡಬೇಕಾದ್ರೆ ಗೊತ್ತಾಗಿರುತ್ತೆ. ನಾನು ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ ಅದು ವಿಡಿಯೋ ಆಫ್ ಆಗಿಬಿಟ್ಟಿದೆ. ನೀವೆಲ್ಲ ಕಮೆಂಟ್ ಹಾಕಿದ್ಮೇಲೆ ನಾನು ಹೋಗಿ ಮತ್ತೆ ಬೇರೆ ಫೋನಲ್ಲಿ ನೋಡಿದಾಗೆ ನನಗೆ ಗೊತ್ತಾಗಿರೋದು, ನಾನು ಇದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅದು ಅಲ್ಲಿಗೆ ಆಫ್ ಆಯಿತು ನೋಡಿ. ಅಲ್ಲಿ ಮುಂದಿಂದ ನಾನು ಹೇಳಿರೋದು ಆ ಗಿಡದ ಹೆಸರು, ಹೂವಿನ ಹೆಸರು, ಯಾವ ರೀತಿ ಪೌಡ್ರ್ ಮಾಡ್ಕೋಬೇಕು, ಹೆಂಗೆ ಅಂತ ಎಲ್ಲನೂ ಕೂಡ ನಾನು ಅದರಲ್ಲಿ ವಿವರಿಸಿ ಹೇಳಿದ್ದೆ. ಅದು 2 ನಿಮಿಷದಿತ್ತು. ಅದು ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿಗೆ ಡಿಲೀಟ್ ಆಗ್ಬಿಟ್ಟಿದೆ. ಅದು ಇಷ್ಟೇ ಎಡಿಟ್ ಆಗಿದೆ, ಅದು ಡಿಲೀಟ್ ಆಗ್ಬಿಟ್ಟಿದೆ. ನಾನು ಅದು ಕಮೆಂಟ್ ಬರಬೇಕಾದ್ರೆ ಅನ್ಕೋತಾ ಇದ್ದೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಮತ್ತೆ ನಾನು ಕೂತ್ಕೊಂಡು ವಿಡಿಯೋ ನೋಡಿದಾಗೆ ಗೊತ್ತಾಗಿರೋದು, ಇದು ನಂದು ಮಿಸ್ಟೇಕು, ಈ ಥರ ಆಗಿದೆ ಅಂತ. ಪಾಪ ದಯವಿಟ್ಟು ಕ್ಷಮೆ ಇರಲಿ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು. ಅದು ನಾನು ಬೇಕಂತ ಆ ಥರ ಮಾಡಿಲ್ಲ. ಅದನ್ನು ಕೂಡ ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಅದು ಮಾತಾಡಿರೋದೆಲ್ಲ ಇದೆ ಅದರಲ್ಲಿ. ದಯವಿಟ್ಟು ಕ್ಷಮೆ ಇರಲಿ ನಾನು ಮಾಡಿರೋ ತಪ್ಪಿಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾಕಂದರೆ ತುಂಬ ಜನ ತುಂಬ ಕೇಳ್ತಾ ಇದ್ರು ಬಂಗಿಂದು ಬಗ್ಗೆ. ನನಗೆ ಗೊತ್ತು ಕಷ್ಟ ಏನು ಅಂತ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕೇಳಿದ್ರೆ. ಗಿಡದ ಹೆಸರು ಹೇಳಲಿಲ್ಲ, ಹೂವಿನ ಹೆಸರು ಹೇಳಲಿಲ್ಲ ನೀವು ಅಂತ. ನಿಜವಾಗ್ಲೂ ನಾನು ಹೇಳಿದ್ದೆ, ಆದರೆ ಅದು ನಿಮಗೆ ತಲುಪಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ ಅಷ್ಟೇ. ಅಂದರೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟಿದೆ. ನಾನು ಪೂರ್ತಿ ಕ್ಲಿಯರಾಗಿ ಮಾಡಲಿಲ್ಲ. ಆ ಟೈಮಲ್ಲಿ ಫೋನ್ ಬಂದುಬಿಡ್ತು ನೋಡಿ. ಯಾವಾಗಾದ್ರೂ ಎಡಿಟಿಂಗ್ ಮಾಡೋ ಫೋನ್ ಬಂದುಬಿಟ್ರೆ ಅಲ್ಲಿಗೆ ಖತಮ್. ಆ ಥರ ಆಗಿ ನಾನು ಡೌನ್ಲೋಡಿಗೆ ಹಾಕ್ಬಿಟ್ಟೆ ಡೈರೆಕ್ಟಾಗಿ. ಅದರಲ್ಲಿ ನಿನ್ನೆ ಒಂದು ಅವಸರ, ನಾನು ಊರಿಗೆ ಹೋಗಬೇಕು ಅಂತ ಅವಸರದಲ್ಲಿ ಬ್ಯಾಗ್ ರೆಡಿ ಮಾಡ್ಕೋತಾ ಇದ್ದೆ. ಅದರಲ್ಲಿ ಎಲ್ಲ ಮಿಸ್ ಆಗಿ ಅದು ಎಡಿಟಿಂಗ್ಗೆ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ ನನ್ನ ಕಡೆಯಿಂದ, ಸಾರಿ. ಇವತ್ತು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗಿಡ ಯಾವುದು ಅಂತ ತೋರಿಸ್ತೀನಿ, ಹೂವು ಯಾವುದು ಅಂತ ತೋರಿಸ್ತೀನಿ, ಅದು ಹೆಂಗೆ ಒಣಗಿಸ್ಬೇಕು, ಹೆಂಗೆ ಪುಡಿ ಮಾಡ್ಕೋಬೇಕು, ಯಾವ ರೀತಿ ಬಳಸ್ಕೋಬೇಕು, ಪೂರ್ತಿಯಾಗಿ ನಿಮಗೆ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಎಡಿಟಿಂಗ್ ನಾನು ಕೂಡ ಎಲ್ಲಿ ಮಿಸ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಎಡಿಟಿಂಗ್ ಮಾಡಿ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ, ಓಕೆನಾ? ಯಾಕಂದರೆ ಬಂಗು ಅನ್ನೋದು ತುಂಬ ಪ್ರಾಬ್ಲಮ್. ಅದು ತುಂಬ ಅಂದರೆ ತುಂಬ ಕಷ್ಟ. ಅದು ಹೋಗುತ್ತೆ ಅಂದರೆ ಸಾಕು ಅನ್ನಂಗಾಗುತ್ತೆ. ಯಾಕಂದರೆ 1000 ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಕ್ರೀಮ್ ಎಲ್ಲ ಹಚ್ಕೊಂಡ್ರು ಕೂಡ ಅದು ಹೋಗಲ್ಲ. ಈ ಥರದ್ರಿಂದ ಹೋಗುತ್ತೆ ಅಂದರೆ ಯಾರಿಗಾರು ಕುತೂಹಲ ಇರಲ್ಲ. ನಾನೇ ಸಾಕಷ್ಟು ಸರ್ಚ್ ಮಾಡಿ ನೋಡಿದ್ದೀನಿ ಫೋನ್ಗಳಲ್ಲಿ, ಬೇರೆದವ್ರ ಬಾಯಿಯಲ್ಲಿ ಎಷ್ಟೋ ಕೇಳಿದ್ದೀನಿ. ಯಾವುದಾದ್ರು ಕ್ರೀಮ್ ಎಲ್ಲ ನಾನು ಕೂಡ ಬಳಸಿದ್ದೀನಿ, ಯಾವುದೂ ವರ್ಕ್ ಆಗಿಲ್ಲ, ಆಗೋದು ಇಲ್ಲ. ಮತ್ತೆ ಹೇಳ್ತೇನೆ, ಹೋದ ವಿಡಿಯೋದಲ್ಲಿ ಹೇಳ್ತೀನಿ, ಇವಾಗ ಹೇಳ್ತಿದ್ದೀನಿ, ಯಾವುದೇ ಕ್ರೀಮ್ ದಯವಿಟ್ಟು ಬಳಸಬೇಡ್ರಿ. ಕ್ರೀಮ್ ಬಳಸೋದಟ್ಟು ನಿಮಗೆ ಎಫೆಕ್ಟ್ ಅದು ಖಂಡಿತ. ಬಂಗಿನ ಪೂರ್ತಿಯಾಕ ನೀವು ಮತ್ತೆ ಬೇರೆದಕ್ಕೆ ಹಚ್ಕೋತಿದ್ರಂದ್ರೆ ಅದು ನಿಮ್ಮ ಇಷ್ಟ. ಇವಾಗ ನಾವು ಕರಗಿದ್ವಿ, ಬೆಳಗಾಗಬೇಕು, ನಮ್ಮ ಮುಖದ ಮೇಲೆ ಬಂಗದ ಅಂದ್ರೂ ನೀವು ಬೆಳಗಾಗಕ್ಕೆ ಕ್ರೀಮ್ ಹಚ್ಕೊಂಡ್ರು ಬಂಗು ಜಾಸ್ತಿನೇ ಆಗ್ತದೆ. ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಡ್ರಿ. ಇಂಥ ಕ್ರೀಮ್ಗಳನ್ನ ಸಾರಿ ಕ್ರೀಮ್ ಅಲ್ಲ, ಈ ಥರದ್ದು ನೀವೆಲ್ಲರೂ ಕೇಳ್ತಾ ಇರೋದು ಮನೆ ಮದ್ದುಗಳನ್ನ ಬಳಸ್ಬೋದು. ಮನೆ ಮದ್ದು ನನಗೆ ಸಾಕನಷ್ಟು ಬಂಗಿನ ವಿಚಾರದಲ್ಲಿ ಗೊತ್ತಿದೆ, ಖಂಡಿತ ಅದಕ್ಕೆ ಹೋಗುತ್ತೆ. ನಾನು ಒಂದೊಂದು ದಿವಸನೂ ಒಂದೊಂದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ನನಗೆ ಆಗಿ ಬಂದಿಲ್ಲ, ನಾನು ಫಸ್ಟ್ ಹೇಳ್ತೀನಿ,
ಅದು ಯಾವುದು ನನಗೆ ಮನೆ ಮದ್ದು ಆಗಿ ಬಂದಿಲ್ಲ. ನಾನು ನಿಮ್ಗೆ ಹೆಂಗೆ ಬಳಸ್ಕೋಬಹುದು, ಹೆಂಗಾಗಿ ಬರ್ಬೋದು ಅಥವಾ ಹಚ್ಕೋಬಹುದು, ಹಚ್ಕೋಬಾರ್ದ, ಯಾರು ಹಚ್ಕೋಬೇಕು ಯಾರು ಹಚ್ಕೋಬಾರ್ದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಬರ್ತೀನಿ. ಇದರಲ್ಲಿ ಗಿಡ ಯಾವುದು ಮತ್ತೆ ಹೂವು ಯಾವುದು, ಅದ್ರದ್ದು ಪ್ರಯೋಜನ ಏನಿದೆ ಎಲ್ಲಾನು ಕೂಡ ಹೇಳ್ತೀನಿ. ಬನ್ನಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದೇ ಹೂವು, ಇದಕ್ಕೆ ತಂಗಡೆ ಹೂವು ಅಂತ ಕೂಡ ಕರೀತಾರೆ. ಇನ್ನೂ ತುಂಬ ಹಲವಾರು ರೀತಿಯಲ್ಲಿ ಕರೀತಾರೆ, ನನಗೆ ಅಷ್ಟೊಂದು ಹೆಸರುಗಳು ಗೊತ್ತಿಲ್ಲ. ನಾವೇನು ಕರಿತೀವೋ ಅದನ್ನು ಮಾತ್ರ ಹೇಳ್ತೀನಿ. ನಿಮಗೆ ಗಿಡ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಏನು ಗಿಡ ಅಂತ ಹೇಳ್ಬಿಟ್ಟು. ಈ ರೀತಿ ಗಿಡ ಇರುತ್ತೆ, ಈ ರೀತಿ ಹೂವು ಇರುತ್ತೆ ನೋಡಿ. ಇದೇ ಹೂವನ್ನು ಬಳಸ್ಕೊಂಡು ನಾವು ಈ ಪೌಡ್ರನ್ನ ಮಾಡ್ಕೋಬೇಕು. ಈ ಹೂಗಳೇನೇ ಇರುತ್ತೆ ನೋಡಿ, ಮೊಗ್ಗು ಹೂವು, ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಬಿಡಿಸ್ಕೋಬೇಕು. ಕೆಲವೊಂದು ಹೂಗಳು ಇರ್ತವೆ ಒಂದು ಹೂವಲ್ಲಿ, ಅದನ್ನೆಲ್ಲ ನೋಡಿಕೊಂಡು ಹೂಗಳನ್ನು ಹರಿಬೇಕು. ಎಲ್ಲ ಹೂವನ್ನು ಕಿತ್ಕೊಂಡು ಅದರೊಂದು 2-3 ದಿವಸ ಆದರೂ ಕಂಪ್ಲೀಟಾಗಿ ಒಣಗಬೇಕು. ಇಷ್ಟು ಕ್ಲಿಯರ್ ಇದೆ ನೋಡಿ ಹೂವು. ಈ ಥರ ಹೂವನ್ನು ತೊಗೊಂಡು ಕಂಪ್ಲೀಟಾಗಿ ಒಣಗಿಸಿ ನೀವು ಈ ರೀತಿ ಪೌಡ್ರನ್ನ ಮಾಡ್ಕೋಬೇಕು. ನೋಡ್ರಿ, ಇದು ಪೌಡ್ರ್ ಈ ರೀತಿ ಇರ್ತೈತಿ. ಹಿಂಗೆ ಅರ್ಶಿನ ಅನ್ನಿಸ್ತೈತಿ ಇಲ್ಲಿ ನಿಮಗೆ, ಆದ್ರೆ ಅದು ಏನು ಕಲರ್ ಆಗಲ್ಲ. ತೊಳ್ಕೊಂಡ್ಮೇಲೆ ಹೋಗ್ಬಿಡ್ತೈತಿ, ಎಲ್ಲಿ ಹಾಸಿಗೆಗೆ ಅದು ಏನೂ ಅಂಟಲ್ಲ. ಹಾಗಾಗಿ ಕ್ಲಿಯರಾಗಿರುತ್ತೆ ನೋಡ್ರಿ ಪೌಡ್ರ್. ನೋಡಿದ್ರಲ್ಲ, ಈ ರೀತಿ ಇರ್ತೈತಿ. ಈ ಪೌಡ್ರ್ ಹೂವಿನ ಹೆಸರು ಔರಿ ಹೂವು ಅಂತ. ಔರಿ ಹೂವು ಅಂತ ನಾವು ಹೇಳ್ತೀವಿ, ಮಿಕ್ಕಿದ್ದು ನನಗೆ ಹೆಸರುಗಳು ಖಂಡಿತ ಗೊತ್ತಿಲ್ಲ. ಇದು ಬೇರೆ ಬೇರೆ ರೀತಿ ಹೆಸರುಗಳು ಅದಾವ, ಆದರೆ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ. ನನಗೆ ಔರಿ ಹೂವು ಅನ್ನೋದು ಅಷ್ಟೇ ಗೊತ್ತು. ಔರಿ ಹೂವು ಅನ್ನೋದ್ರಲ್ಲಿ 2-3 ಥರ ಔರಿ ಇದಾವೆ, ಹಾಗಾಗಿ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಅನ್ಕೋತೀನಿ. ಹೊಲದಲ್ಲಿ ಗಿಡದ ಥರ ಬರ್ತೈತೆ ಅದು, ಜಮೀನುಗಳಲ್ಲಾಗಲಿ ರೋಡ್ ಸೈಡಲ್ಲಾಗಲಿ. ಈಗ ಔರಿ ಹೂವು ಅನ್ನೋದು ತುಂಬ ರೋಡ್ ಸೈಡಲ್ಲಿ ತುಂಬ ಥರ ಬೆಳೆಯಕತ್ತಾವು. ಹಾಗಾಗಿ ನಾನು ನಿಮಗೆ ಹೂವು ಮತ್ತು ಗಿಡನೂ ಎರಡೂ ತೋರಿಸ್ತೀನಿ ಊರಿಗೆ ಹೋದಾಗ. ಈ ರೀತಿ ಪೌಡ್ರ್ ಇರ್ತೈತಿ. ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಾನು ಮುಂದಿನ ವಿಡಿಯೋನ ನಿಮ್ಗೆ ಈಸಿಯಾಗಿ ನಿಮ್ಗೆ ಅದನ್ನು ಸಿಗ್ತೈತಿ. ಅದಕ್ಕೋಸ್ಕರ ಬಂಗಿರೋರು ತುಂಬ ಜನ ಇದ್ದಾರಂತ ಗೊತ್ತು, ಅದಕ್ಕಾಗಿ ಹೇಳಕತ್ತೀನಿ, ಮಿಸ್ ಮಾಡ್ಕೋಬೇಡ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು ಮಾಹಿತಿ ನಿಮಗೆ ನಾನು ಕೊಟ್ಟಿದ್ದೀನಿ. ಖಂಡಿತ ಔರಿ ಹೂವಿನ ಪೌಡ್ರ್ ಇದು. ನಿಮ್ಗೆ ಔರಿ ಹೂವು ಅಂತ ಗೊತ್ತಾದವ್ರು ಇದ್ರೆ ಅಂದ್ರೆ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ 2 ದಿವಸ ಕಾಯಿರಿ. ನಾನು ನಿಮ್ಗೆ ಆ ವಿಡಿಯೋ ಹಾಕ್ತೀನಿ. 2 ದಿವಸ ಕಾಯಿರಿ, ಖಂಡಿತ ಆ ವಿಡಿಯೋ ನಿಮ್ಗೆ ನಾನು ತೋರಿಸ್ತೀನಿ. ಇದಂತೂ ಪ್ಯೂರ್ ಪೌಡ್ರು, ₹1 ಖರ್ಚಿಲ್ಲದೆ ನೀವು ನ್ಯಾಚುರಲ್ ಆಗಿ ಮಾಡ್ಕೊಳ್ಳುವಂಥದ್ದು. ನೋಡಿದ್ರಲ್ಲ, ಇದೇ ಗಿಡ, ಈ ಗಿಡ ಮತ್ತು ಈ ಹೂವು, ಅದನ್ನು ನೀವು ಈ ರೀತಿ ಎಲ್ಲ ಬಳಸ್ಕೋಬೇಕಾಗತ್ತೆ. ಹೇಳಿದ್ನಲ್ಲ, ಆ ರೀತಿ ಎಲ್ಲ ಮಾಡ್ಕೋಬೋದು. ತುಂಬ ಅಂದರೆ ಬೇಗ ಕಮ್ಮಿ ಆಗಲ್ಲ. ಒಂದು 6 ತಿಂಗಳು ವರ್ಷ ಆದರೂ ಹಚ್ಕೋಬೇಕು. 1 ತಿಂಗಳಿಗೆ 2 ತಿಂಗಳಿಗೆ ಅದೆಲ್ಲ ಆಗೋದೇ ಇಲ್ಲ. ಆದರೆ ಏನಂದರೆ ಸ್ವಲ್ಪ ಕಪ್ಪಿಗಿರೋರು ಕೂಡ ನೀವು ಹಚ್ಕೊಂಡ್ರೆ ಬೆಳ್ಳಗಾಗ್ತೀರ ಕನ್ಫರ್ಮು. 1-2 ತಿಂಗಳು 3 ತಿಂಗಳಲ್ಲೇ ನೀವು ಬೆಳ್ಳಗಾಗ್ಬಿಡ್ತೀರ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಅಂದರೆ ತುಂಬ ಕಪ್ಪಿಗಿರೋರೆಲ್ಲ ಬೆಳ್ಳಗಾಗ್ಬಿಡ್ತಾರಂತ ನಾನು ಹೇಳಲ್ಲ. ಸ್ವಲ್ಪ ಅಂದರೆ ಬಿಸಿಲಿಗೆಲ್ಲ ಹೋಗಿ ಟ್ಯಾನ್ ಎಲ್ಲ ಆಗಿರುತ್ತಲ್ಲ, ಆ ಥರ ಆದರೆ ಖಂಡಿತ ಸ್ವಲ್ಪ ಹೋಗುತ್ತೆ. ಆಮೇಲೆ ಗ್ಯಾರಂಟಿ ಕಲರು ಫಸ್ಟೇ ಅದು ಹೆಂಗೆ ಹೋಗೋಕ್ಕಾಗುತ್ತೆ? ಸಾಧ್ಯ? ಭಗವಂತನ ಕೈಯಲ್ಲೇ ಆಗಲ್ಲ. ಅವ್ನು ಕೊಟ್ಟಿರೋ ಕಲರ್ ನಮ್ದು ಎಲ್ಲಿ ಹೋಗಲ್ಲ. ಆದರೆ ಒಂದು 4 ದಿವಸ ಚೇಂಜ್ ಆಗ್ಬೋದು ಅಷ್ಟೇ. ಹಚ್ಕೊಂಡ್ಮೇಲೆ ಸ್ವಲ್ಪ ಚೇಂಜ್ ಆಗ್ಬೋದು, ಕಲರ್ ಎಲ್ಲಿಗೂ ಹೋಗಲ್ಲ, ಹಂಗೆ ಇರುತ್ತೆ. ಆದರೆ ಏನಂದರೆ ಸ್ವಲ್ಪ ಕಪ್ಪು ಕಲೆಗಳು ಮತ್ತು ಗುಳ್ಳಿಗಳು ಬಂದಿರೋ ಕಲೆ ಏನಾದರೂ ಇದ್ದರೆ, ಬೇರೆದೇನಾದರೂ ಮಾರ್ಕ್ ಇದ್ದರೆ ಹೋಗುತ್ತೆ. ಗಂಟ್ಲೆ ಯಾಕೋ ಕಟ್ಕೋತೈತೆ, ನೆಗಡಿ ಬಂದ್ಬಿಟ್ಟೈತೆ, ಚಳಿ ಬೇರೆ ಜಾಸ್ತಿ. ಇದಕ್ಕೆಲ್ಲ ನೀವು ಬಳಸ್ಕೋಬೋದು, ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ತುಂಬ ಹೆಲ್ಪ್ ಆಗಿದೆ, ತುಂಬಾ ಖುಷಿಯಾಗಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇಲ್ಲಿವರೆಗೂ ಯಾವುದೋ ಅದ್ರ ಮುಖದ ಬಗ್ಗೆ ಆ ಥರದ್ದು ಯಾವುದೂ ವಿಡಿಯೋ ಮಾಡಿಲ್ಲ. ನನ್ನ ಡೈಲಿ ಬ್ಲಾಗ್ ನಾನು ಮಾಡ್ತಾ ಇರ್ತೀನಿ, ಯಾಕಂದರೆ ನನಗೆ ಖುಷಿಯಾಗಿದೆ. ನನಗೆ ಹೋಗಿದೆ ಅಂದರೆ ನಾನು ಎಷ್ಟು ಕಷ್ಟ ಅನುಭವಿಸಿದ್ರಲ್ಲ ಆ ಥರ ಎಲ್ಲರೂ ಅನುಭವಿಸ್ತಾರೆ ಅಂತ ಗೊತ್ತು ಬಂಗಿರೋರು. ಹಾಗಾಗಿ ಅದನ್ನು ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಆ ಹೂವು ಮತ್ತು ವಿಡಿಯೋ ಮಾಡಿಸ್ಕೊಂಡಿದ್ದು ನಮ್ಮ ಊರಿಂದ. ನನಗೆ ಹೋಗೋಕ್ಕಾಗಲಿಲ್ಲಲ್ಲ, ಅವ್ರಿಗೆ ಮಾಡಿ ಕಳಿಸಿ ಅಂತ ಹೇಳೋದಕ್ಕೆ ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಅದನ್ನು ನಿಮ್ಗೆ ತೋರಿಸಿದ್ದೀನಿ. ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಮತ್ತು ಕೆಲವೊಬ್ರು ಕೇಳಿದ್ರು, ಅದು ನನಗೆ ಇಂಗ್ಲೀಷ್ ಪದಗಳೆಲ್ಲ ಬರಲ್ಲ. ಫಸ್ಟೇ
ಸೆನ್ಸಿಟಿವ್ ಸ್ಕಿನ್ನು ಅದನ್ನು ಹಚ್ಕೋಬೋದ ಅಂತ ಕೇಳಿದ್ರು. ಖಂಡಿತ ಹಚ್ಕೋಬೋದು, ಏನಂದರೆ ಏನೂ ತೊಂದರೆ ಇಲ್ಲ. ಒಂದು ಉಗುರು ಕಣ್ಣಿನಷ್ಟು ಕೂಡ ಅದರಿಂದ ತೊಂದರೆ ಆಗಲ್ಲ. ಯಾಕಂದರೆ ಉದಾಹರಣೆ ನನಗೆ ಯಾವುದೂ ಒಂದು ಅರಿಶಿನ ಸುಮ್ಮನೆ ತಾಗಿಸಿದ್ರು ಕೂಡ ನನಗೆ ಗುಳ್ಳೆ ಬರುತ್ತೆ, ಒಂದು ಪೌಡ್ರ್ ಹಿಂಗೆ ಒರೆಸಿದ್ರು ಕೂಡ ಗುಳ್ಳೆ ಬರುತ್ತೆ. ನಾನು ಐಬ್ರೋ ಮಾಡಿಸ್ಕೋತಿದ್ದೆ ಫಸ್ಟು. ಐಬ್ರೋಕ್ಕೆ ಇಲ್ಲಿ ಪೌಡ್ರ್ ಹಾಕ್ತಾರೆ ನೋಡಿ, ಆ ಪೌಡ್ರ್ ಹಾಕಿದ್ದು ಕೂಡ ಇಷ್ಟೇ ಪೌಡ್ರ್ ಹಾಕಿರ್ತಾರೆ ಐಬ್ರೋ ಮಾಡಬೇಕಾದ್ರೆ ಮುಖ ಫುಲ್ಲು ಗುಳ್ಳೆ ಬರ್ತಾಯಿತ್ತು ನನಗೆ. ನಾನು ಅದಕ್ಕೋಸ್ಕರ ಐಬ್ರೋ ಮಾಡಿಸೋದೇ ಬಿಟ್ಬಿಟ್ಟಿದ್ದೀನಿ. ನಮ್ಗೆ ಏನಾಗಿ ಬರಲ್ಲ ಅಂದರೆ ಬಿಡಬೇಕು, ಎಣ್ಣೆ ಗುಳ್ಳಿಗಳು ಬರ್ತಾವಂದ್ರೆ ಸ್ವಲ್ಪ ಎಣ್ಣೆ ತಿನ್ನೋದು ಕಮ್ಮಿ ಮಾಡ್ಕೋಬೇಕು. ನಾನೇ ಹೇಳ್ತಾ ಇದ್ದೀನಿ, ನಾನು ತಿಂತಾಯಿದ್ದೆ ತುಂಬ ಜಾಸ್ತಿ, ಇವಾಗ ಕಮ್ಮಿ ಮಾಡ್ಕೊಂಡಿದ್ದೀನಿ. ಬಂಗಿಗೆ ಏನಂದರೆ ಪಿತ್ತ ಜಾಸ್ತಿ ಆಗಬಾರ್ದು. ಪಿತ್ತ ಜಾಸ್ತಿ ಆದಾಗ ಬಂಗು ಸ್ವಲ್ಪ ಎದ್ದು ಕಾಣಿಸುತ್ತೆ. ಬಿಸಿಲು ಅಂತ ಹೇಳ್ತಾರೆ, ಬಿಸಿಲಿನಕ್ಕಿಂತ ಪಿತ್ತ ಯಾವಾಗ ನಮಗೆ ಜಾಸ್ತಿ ಆಗುತ್ತೆ ನೋಡಿ, ಆವಾಗ ಬಂಗು ಅನ್ನೋದು ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ಅದು ಒಂದು ಮೇಂಟೈನ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಆ ಪೌಡ್ರ್ ಹಚ್ಕೊಂಡ್ರೆ ಹೋಗುತ್ತೆ, ಅದೇನು ತೊಂದರೆ ಆಗಲ್ಲ ಅಷ್ಟೊಂದು. ದಯವಿಟ್ಟು ಮತ್ತೆ ಒಂದು ಸತಿ ಕೇಳ್ತಾ ಇದ್ದೀನಿ, ಸಾರಿ, ಮಿಸ್ ಆಗಿರೋ ವಿಡಿಯೋ ಅದು. ಓಕೆ, ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಆಗುತ್ತೆ ಅಂತಲ್ಲ, ಆಗೇ ಆಗುತ್ತೆ, 100% ಗ್ಯಾರಂಟಿ ಕೊಡ್ತೀನಿ ನಾನೇ, ಹಾಗೇ ಆಗುತ್ತೆ. ನೀವು ಕೂಡ ಬಳಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಆದಷ್ಟು ಬೇಗ ಎಲ್ಲವನ್ನು ಒಳ್ಳೇದಾಗಲಿ ಅಂತ ಕೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ, ಲೈಕ್ ಕೊಡೋದು ಮರಿಬೇಡ್ರಿ, ಕಮೆಂಟ್ ಮಾಡಿ ಖಂಡಿತ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ನಿಮಗೆ ಬಂಗಿನ ವಿಷಯದಲ್ಲ, ಇಲ್ಲ ನಮಗೆ ಇದು ಆಗಲ್ಲ ಅಂತಂದರೆ ಬೇರೆನ ಕೇಳಿದ್ರೆ ನಾನು ಖಂಡಿತ ಹೇಳ್ತೀನಿ. ತುಂಬ ಗೊತ್ತಿದೆ, ಆದರೆ ನಾನು ಪ್ರಯೋಗ ಮಾಡಿರೋದಿದೆ. ಬಂಗು ಹೋಗುತ್ತೆ, ಆದರೆ ನನಗೆ ಎಫೆಕ್ಟ್ ಆಗಿದೆ ಅದರಿಂದ ಅಂತ. ಗುಳ್ಳಿ ಬರ್ತಾವೆ, ನನಗೆ ಬೇರೆ ಏನಾಗಿಲ್ಲ, ಗುಳ್ಳಿ ಬರ್ತಾವೆ, ಏನೇ ಹಚ್ಚಿದ್ರು ಗುಳ್ಳಿ ಬರ್ತಾವೆ ಮೂತಿ ಮೇಲೆ. ಹಾಗಾಗಿ ನಾನು ಹಚ್ಚಿಲ್ಲ. ನೀವು ಹಚ್ಚಿದ ಮೇಲೆ ಗುಳ್ಳಿ ಬಂದಿಲ್ಲ ಅಂದರೆ ಬಂಗ ಖಂಡಿತ ಹೋಗ್ತೈತಿ. ಅದನ್ನು ನೀವು ಕೂಡ ಮಾಡ್ಕೋಬೋದು. ನಾನು ಅದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ, ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾತ್ರ. ಬಂಗಿಗೆ ತುಂಬ ಇದೆ. ಕೆಲವೊಂದು ಕಡೆ ಈ ಹೂ ಸಿಗಲ್ಲಲ್ಲ, ಈ ಹೂ ಸಿಗದೆ ಇರೋರು ಅದನ್ನು ಬಳಸ್ಕೊಂಡು ನೀವು ಮಾಡ್ಕೋಬೋದು. ಏನಪ್ಪ ಅಂತ ಕೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ.